ಬಿಎಂಆರ್ಸಿಎಲ್ ಮೆಟ್ರೋ ದರ ಹೆಚ್ಚಳ ಮಾಡಿ ಸದ್ಯ ಕೈ ಸುಟ್ಟುಕೊಂಡಿದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಪ್ರತಿದಿನ 1 ಲಕ್ಷ ಪ್ರಯಾಣಿಕರು ಮೆಟ್ರೋಗೆ ಗುಡ್ ಬೈ ಹೇಳ್ತಾ ಇರೋದು ಗೊತ್ತಾಗಿದೆ. ವುಮೆನ್ ಐಪಿಎಲ್ಗೆ ಅಂತ ಮೆಟ್ರೋ ಸೇವೆ ವಿಸ್ತರಣೆ ಮಾಡಿದ್ರೂ ಕೂಡ ಯಾವುದೇ ಯೂಸ್ ಆಗಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ನಮ್ಮ ಮೆಟ್ರೋಗೆ ಸಿಟಿ ಜನರು ಗುಡ್ ಬೈ. 5 ಲಕ್ಷಕ್ಕಿಳಿದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಮೆಟ್ರೋ ಏರ್ತಿದ್ದ ಸಿಟಿ ಜನ ಇದೀಗ ಮೆಟ್ರೋಗೆ ಗುಡ್ ಬೈ ಹೇಳೋ ಮನಸ್ಸು ಮಾಡಿದ್ದಾರೆ. ಯಾರ್ಗುರು ಅಷ್ಟು ದುಡ್ಡು ಕೊಡ್ತಾರೆ ಅಂತ ಕೆಲವರು ಗಾಡಿಗೆ ಪೆಟ್ರೋಲ್ ಹಾಕಿಸ್ತಿದ್ರೆ, ಮಹಿಳೆಯರು ಶಕ್ತಿ ಯೋಜನೆಯತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಎಫೆಕ್ಟ್ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ 5 ಲಕ್ಷದಷ್ಟು ಕಡಿಮೆಯಾಗಿದೆ. ಪ್ರೈಸ್ ಫಿಕ್ಸೇಷನ್ ಯಾವ ಆಧಾರದ ಮೇಲೆ ಇರಬೇಕು ಅಂದ್ರೆ, ಒಬ್ಬ ಕನಿಷ್ಠ ಕಾರ್ಮಿಕ, ಒಬ್ಬ ವಿದ್ಯಾರ್ಥಿ ಓಡಾಡಕ್ಕಾಗಬೇಕು. ಅದು ನಿಮ್ಮ ಬೇಸಿಸ್ ಆಗಬೇಕು ಫೇರ್ ಫಿಕ್ಸೇಷನ್ಗೆ. ಅದು ಬಿಟ್ಟು ಲಾಭ ನಷ್ಟ ನೋಡುವಂತದ್ದು ಇದು ಪಬ್ಲಿಕ್ ಅಂತ ನಾವು ಇದುವರೆಗೂ ಅನ್ಕೊಂಡಿದ್ವಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ. ಮೇಡಮ್, ಅವ್ರು ಮೆಟ್ರೋದವರು ಹೇಳ್ಬಿಡ್ಲಿ ಬೇಕಿದ್ರೆ, ಇಲ್ಲ ನಾವು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಅವ್ರು ಬಾಯ್ ಬಿಟ್ಟು ಹೇಳಿದ್ರೆ ಬೇಕಾದ್ರೆ ನಾವು ಇದನ್ನ ಕೇಳೋದೇ ಇಲ್ಲ. ಇನ್ನು ದರ ಏರಿಕೆ ಮೊದಲ 1 ತಿಂಗಳು ವಾರದ ದಿನಗಳಲ್ಲಿ ಸರಾಸರಿ 8.5 ಲಕ್ಷ ಪ್ರಯಾಣಿಕರ ಓಡಾಟವಿತ್ತು. ಆದರೆ ದರ ಏರಿಸಿದ ಬಳಿಕ ಪ್ರತಿದಿನ ಸರಾಸರಿ 1.20 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಇಳಿಕೆ ಕಂಡಿದೆ. ಟೌನ್ ಪ್ಲಾನರ್ಸ್ ಇಂದ ಹಲವಾರು ಜನ ನಾಗರಿಕರಿಗೆ ಏನೆಲ್ಲ ತೊಂದರೆ ಆಗ್ತಿದೆ ನಾವು ಹೆಚ್ಚಿಗೆ ತಿಳ್ಕೊಂಡು ಈ ಕೆಲಸನ ಬಿಎಂಆರ್ಸಿಎಲ್ ಮಾಡಬೇಕು, ಸರ್ಕಾರ ಮಾಡಬೇಕು. ಅವ್ರು ಮಾಡ್ತಾ ಇಲ್ಲ, ಅದಕ್ಕಾಗಿ ನಾವು ಮಾಡ್ತಾ ಇದೀವಿ. ಇದನ್ನ ಮಾಡಿ ಆ ರಿಪೋರ್ಟ್ ಏನ್ ಬರುತ್ತೆ, ಅವತ್ತು ಏನು ಒಪಿನಿಯನ್ ಬರುತ್ತೆ ಅದೆಲ್ಲ ಮತ್ತೊಮ್ಮೆ ನಾವು MD ಅವ್ರಿಗೆ ಕೊಡ್ತೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ತಲುಪಿಸ್ತೀವಿ ನಾವು. ಸೊ ಈ ರೀತಿ ನಮ್ಮ ಹೋರಾಟನ ನಾವು ಮುಂದುವರಿಸ್ತಾ ಇದೀವಿ ಮೇಡಮ್. ಇತ್ತ ಮಹಿಳಾ ಐಪಿಎಲ್ ಪಂದ್ಯ ವೀಕ್ಷಣೆಗೆ ಮೆಟ್ರೋ ಸೇವೆ ವಿಸ್ತರಿಸುತ್ತಿದ್ರೂ ಜನ ಮಾತ್ರ ಬಂದಿಲ್ಲ. ನಿನ್ನೆ RCB ಹಾಗೂ ಗುಜರಾತ್ ನಡುವೆ ಪಂದ್ಯ ಇದ್ರೂ ಜನ ಮಾತ್ರ ಮೆಟ್ರೋ ಸೇವೆ ಪಡೆದಿಲ್ಲ. ಹಾಗೆ ಮಹಾಶಿವರಾತ್ರಿ ಹಬ್ಬದ ದಿನ ಪ್ರಯಾಣಿಕರ ಸಂಖ್ಯೆ ಕೇವಲ 5.20 ಲಕ್ಷಕ್ಕೆ ಇಳಿದಿದೆ. ಒಟ್ಟಾರೆ ಪ್ರಯಾಣಿಕರನ್ನ ಕಳೆದುಕೊಳ್ಳುತ್ತಿರುವ ಬಿಎಂಆರ್ಸಿಎಲ್ 10 ಹಲವು ಪ್ಲಾನ್ಗಳನ್ನೇ ಮಾಡುತ್ತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಎಂಆರ್ಸಿಎಲ್ ಮೆಟ್ರೋ ದರ ಹೆಚ್ಚಳ ಮಾಡಿ ಸದ್ಯ ಕೈ ಸುಟ್ಟುಕೊಂಡಿದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಪ್ರತಿದಿನ 1 ಲಕ್ಷ ಪ್ರಯಾಣಿಕರು ಮೆಟ್ರೋಗೆ ಗುಡ್ ಬೈ ಹೇಳ್ತಾ ಇರೋದು ಗೊತ್ತಾಗಿದೆ. ವುಮೆನ್ ಐಪಿಎಲ್ಗೆ ಅಂತ ಮೆಟ್ರೋ ಸೇವೆ ವಿಸ್ತರಣೆ ಮಾಡಿದ್ರೂ ಕೂಡ ಯಾವುದೇ ಯೂಸ್ ಆಗಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ನಮ್ಮ ಮೆಟ್ರೋಗೆ ಸಿಟಿ ಜನರು ಗುಡ್ ಬೈ. 5 ಲಕ್ಷಕ್ಕಿಳಿದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಮೆಟ್ರೋ ಏರ್ತಿದ್ದ ಸಿಟಿ ಜನ ಇದೀಗ ಮೆಟ್ರೋಗೆ ಗುಡ್ ಬೈ ಹೇಳೋ ಮನಸ್ಸು ಮಾಡಿದ್ದಾರೆ. ಯಾರ್ಗುರು ಅಷ್ಟು ದುಡ್ಡು ಕೊಡ್ತಾರೆ ಅಂತ ಕೆಲವರು ಗಾಡಿಗೆ ಪೆಟ್ರೋಲ್ ಹಾಕಿಸ್ತಿದ್ರೆ, ಮಹಿಳೆಯರು ಶಕ್ತಿ ಯೋಜನೆಯತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಎಫೆಕ್ಟ್ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ 5 ಲಕ್ಷದಷ್ಟು ಕಡಿಮೆಯಾಗಿದೆ. ಪ್ರೈಸ್ ಫಿಕ್ಸೇಷನ್ ಯಾವ ಆಧಾರದ ಮೇಲೆ ಇರಬೇಕು ಅಂದ್ರೆ, ಒಬ್ಬ ಕನಿಷ್ಠ ಕಾರ್ಮಿಕ, ಒಬ್ಬ ವಿದ್ಯಾರ್ಥಿ ಓಡಾಡಕ್ಕಾಗಬೇಕು. ಅದು ನಿಮ್ಮ ಬೇಸಿಸ್ ಆಗಬೇಕು ಫೇರ್ ಫಿಕ್ಸೇಷನ್ಗೆ. ಅದು ಬಿಟ್ಟು ಲಾಭ ನಷ್ಟ ನೋಡುವಂತದ್ದು ಇದು ಪಬ್ಲಿಕ್ ಅಂತ ನಾವು ಇದುವರೆಗೂ ಅನ್ಕೊಂಡಿದ್ವಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ. ಮೇಡಮ್, ಅವ್ರು ಮೆಟ್ರೋದವರು ಹೇಳ್ಬಿಡ್ಲಿ ಬೇಕಿದ್ರೆ, ಇಲ್ಲ ನಾವು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಅವ್ರು ಬಾಯ್ ಬಿಟ್ಟು ಹೇಳಿದ್ರೆ ಬೇಕಾದ್ರೆ ನಾವು ಇದನ್ನ ಕೇಳೋದೇ ಇಲ್ಲ. ಇನ್ನು ದರ ಏರಿಕೆ ಮೊದಲ 1 ತಿಂಗಳು ವಾರದ ದಿನಗಳಲ್ಲಿ ಸರಾಸರಿ 8.5 ಲಕ್ಷ ಪ್ರಯಾಣಿಕರ ಓಡಾಟವಿತ್ತು. ಆದರೆ ದರ ಏರಿಸಿದ ಬಳಿಕ ಪ್ರತಿದಿನ ಸರಾಸರಿ 1.20 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಇಳಿಕೆ ಕಂಡಿದೆ. ಟೌನ್ ಪ್ಲಾನರ್ಸ್ ಇಂದ ಹಲವಾರು ಜನ ನಾಗರಿಕರಿಗೆ ಏನೆಲ್ಲ ತೊಂದರೆ ಆಗ್ತಿದೆ ನಾವು ಹೆಚ್ಚಿಗೆ ತಿಳ್ಕೊಂಡು ಈ ಕೆಲಸನ ಬಿಎಂಆರ್ಸಿಎಲ್ ಮಾಡಬೇಕು, ಸರ್ಕಾರ ಮಾಡಬೇಕು. ಅವ್ರು ಮಾಡ್ತಾ ಇಲ್ಲ, ಅದಕ್ಕಾಗಿ ನಾವು ಮಾಡ್ತಾ ಇದೀವಿ. ಇದನ್ನ ಮಾಡಿ ಆ ರಿಪೋರ್ಟ್ ಏನ್ ಬರುತ್ತೆ, ಅವತ್ತು ಏನು ಒಪಿನಿಯನ್ ಬರುತ್ತೆ ಅದೆಲ್ಲ ಮತ್ತೊಮ್ಮೆ ನಾವು MD ಅವ್ರಿಗೆ ಕೊಡ್ತೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ತಲುಪಿಸ್ತೀವಿ ನಾವು. ಸೊ ಈ ರೀತಿ ನಮ್ಮ ಹೋರಾಟನ ನಾವು ಮುಂದುವರಿಸ್ತಾ ಇದೀವಿ ಮೇಡಮ್. ಇತ್ತ ಮಹಿಳಾ ಐಪಿಎಲ್ ಪಂದ್ಯ ವೀಕ್ಷಣೆಗೆ ಮೆಟ್ರೋ ಸೇವೆ ವಿಸ್ತರಿಸುತ್ತಿದ್ರೂ ಜನ ಮಾತ್ರ ಬಂದಿಲ್ಲ. ನಿನ್ನೆ RCB ಹಾಗೂ ಗುಜರಾತ್ ನಡುವೆ ಪಂದ್ಯ ಇದ್ರೂ ಜನ ಮಾತ್ರ ಮೆಟ್ರೋ ಸೇವೆ ಪಡೆದಿಲ್ಲ. ಹಾಗೆ ಮಹಾಶಿವರಾತ್ರಿ ಹಬ್ಬದ ದಿನ ಪ್ರಯಾಣಿಕರ ಸಂಖ್ಯೆ ಕೇವಲ 5.20 ಲಕ್ಷಕ್ಕೆ ಇಳಿದಿದೆ. ಒಟ್ಟಾರೆ ಪ್ರಯಾಣಿಕರನ್ನ ಕಳೆದುಕೊಳ್ಳುತ್ತಿರುವ ಬಿಎಂಆರ್ಸಿಎಲ್ 10 ಹಲವು ಪ್ಲಾನ್ಗಳನ್ನೇ ಮಾಡುತ್ತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಎಂಆರ್ಸಿಎಲ್ ಮೆಟ್ರೋ ದರ ಹೆಚ್ಚಳ ಮಾಡಿ ಸದ್ಯ ಕೈ ಸುಟ್ಟುಕೊಂಡಿದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಪ್ರತಿದಿನ 1 ಲಕ್ಷ ಪ್ರಯಾಣಿಕರು ಮೆಟ್ರೋಗೆ ಗುಡ್ ಬೈ ಹೇಳ್ತಾ ಇರೋದು ಗೊತ್ತಾಗಿದೆ.
ವುಮೆನ್ ಐಪಿಎಲ್ಗೆ ಅಂತ ಮೆಟ್ರೋ ಸೇವೆ ವಿಸ್ತರಣೆ ಮಾಡಿದ್ರೂ ಕೂಡ ಯಾವುದೇ ಯೂಸ್ ಆಗಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ನಮ್ಮ ಮೆಟ್ರೋಗೆ ಸಿಟಿ ಜನರು ಗುಡ್ ಬೈ. 5 ಲಕ್ಷಕ್ಕಿಳಿದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಮೆಟ್ರೋ ಏರ್ತಿದ್ದ ಸಿಟಿ ಜನ ಇದೀಗ ಮೆಟ್ರೋಗೆ ಗುಡ್ ಬೈ ಹೇಳೋ ಮನಸ್ಸು ಮಾಡಿದ್ದಾರೆ. ಯಾರ್ಗುರು ಅಷ್ಟು ದುಡ್ಡು ಕೊಡ್ತಾರೆ ಅಂತ ಕೆಲವರು ಗಾಡಿಗೆ ಪೆಟ್ರೋಲ್ ಹಾಕಿಸ್ತಿದ್ರೆ, ಮಹಿಳೆಯರು ಶಕ್ತಿ ಯೋಜನೆಯತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಎಫೆಕ್ಟ್ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ 5 ಲಕ್ಷದಷ್ಟು ಕಡಿಮೆಯಾಗಿದೆ. ಪ್ರೈಸ್ ಫಿಕ್ಸೇಷನ್ ಯಾವ ಆಧಾರದ ಮೇಲೆ ಇರಬೇಕು ಅಂದ್ರೆ, ಒಬ್ಬ ಕನಿಷ್ಠ ಕಾರ್ಮಿಕ, ಒಬ್ಬ ವಿದ್ಯಾರ್ಥಿ ಓಡಾಡಕ್ ಆಗ್ಬೇಕು. ಅದು ನಿಮ್ಮ ಬೇಸಿಸ್ ಆಗಬೇಕು ಫೇರ್ ಫಿಕ್ಸೇಷನ್ಗೆ. ಅದು ಬಿಟ್ಟು ಲಾಭ ನಷ್ಟ ನೋಡುವಂತದ್ದು ಇದು ಪಬ್ಲಿಕ್ ಅಂತ ನಾವು ಇದುವರೆಗೂ ಅನ್ಕೊಂಡಿದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಮೇಡಮ್. ಅವ್ರು ಮೆಟ್ರೋದವರು ಹೇಳ್ಬಿಡ್ಲಿ ಬೇಕಿದ್ರೆ, ಇಲ್ಲ ನಾವು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಅವ್ರು ಬಾಯ್ ಬಿಟ್ಟು ಹೇಳಿದ್ರೆ ಬೇಕಾದ್ರೆ ನಾವು ಇದನ್ನ ಕೇಳೋದೇ ಇಲ್ಲ. ಇನ್ನು ದರ ಏರಿಕೆ ಮೊದಲ 1 ತಿಂಗಳು ವಾರದ ದಿನಗಳಲ್ಲಿ ಸರಾಸರಿ 8.5 ಲಕ್ಷ ಪ್ರಯಾಣಿಕರ ಓಡಾಟವಿತ್ತು. ಆದರೆ ದರ ಏರಿಸಿದ ಬಳಿಕ ಪ್ರತಿದಿನ ಸರಾಸರಿ 1.20 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಇಳಿಕೆ ಕಂಡಿದೆ. ಟೌನ್ ಪ್ಲಾನರ್ಸ್ ಇಂದ ಹಲವಾರು ಜನ ನಾಗರಿಕರಿಗೆ ಏನೆಲ್ಲ ತೊಂದರೆ ಆಗ್ತಿದೆ ನಾವು ಹೆಚ್ಚಿಗೆ ತಿಳ್ಕೊಂಡು ಈ ಕೆಲಸನ BMRCL ಮಾಡಬೇಕು, ಸರ್ಕಾರ ಮಾಡಬೇಕು. ಅವ್ರು ಮಾಡ್ತಾ ಇಲ್ಲ, ಅದಕ್ಕಾಗಿ ನಾವು ಮಾಡ್ತಾ ಇದೀವಿ. ನಾವು ಇದನ್ನ ಮಾಡಿ ಆ ರಿಪೋರ್ಟ್ ಏನ್ ಬರುತ್ತೆ, ಅವತ್ತು ಏನು ಒಪಿನಿಯನ್ ಬರುತ್ತೆ ಅದೆಲ್ಲ ಮತ್ತೊಮ್ಮೆ ನಾವು MD ಅವ್ರಿಗೆ ಕೊಡ್ತೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ತಲುಪಿಸ್ತೀವಿ ನಾವು. ಸೊ ಈ ರೀತಿ ನಮ್ಮ ಹೋರಾಟನ ನಾವು ಮುಂದುವರಿಸ್ತಾ ಇದೀವಿ ಮೇಡಮ್. ಇತ್ತ ಮಹಿಳಾ IPL ಪಂದ್ಯ ವೀಕ್ಷಣೆಗೆ ಮೆಟ್ರೋ ಸೇವೆ ವಿಸ್ತರಿಸುತ್ತಿದ್ರೂ ಜನ ಮಾತ್ರ ಬಂದಿಲ್ಲ. ನಿನ್ನೆ RCB ಹಾಗೂ ಗುಜರಾತ್ ನಡುವೆ ಪಂದ್ಯ ಇದ್ರೂ ಜನ ಮಾತ್ರ ಮೆಟ್ರೋ ಸೇವೆ ಪಡೆದಿಲ್ಲ. ಹಾಗೆ ಮಹಾಶಿವರಾತ್ರಿ ಹಬ್ಬದ ದಿನ ಪ್ರಯಾಣಿಕರ ಸಂಖ್ಯೆ ಕೇವಲ 5.20 ಲಕ್ಷಕ್ಕೆ ಇಳಿದಿದೆ. ಒಟ್ಟಾರೆ ಪ್ರಯಾಣಿಕರನ್ನ ಕಳೆದುಕೊಳ್ಳುತ್ತಿರುವ BMRCL 10 ಹಲವು ಪ್ಲಾನ್ಗಳನ್ನೇ ಮಾಡುತ್ತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BMRCL ಮೆಟ್ರೋ ದರ ಹೆಚ್ಚಳ ಮಾಡಿ ಸದ್ಯ ಕೈ ಸುಟ್ಕೊಂಡಿದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಪ್ರತಿದಿನ 1 ಲಕ್ಷ ಪ್ರಯಾಣಿಕರು ಮೆಟ್ರೋಗೆ ಗುಡ್ ಬೈ ಹೇಳ್ತಾ ಇರೋದು ಗೊತ್ತಾಗಿದೆ. ವುಮೆನ್ ಐಪಿಎಲ್ಗೆ ಅಂತ ಮೆಟ್ರೋ ಸೇವೆ ವಿಸ್ತರಣೆ ಮಾಡಿದ್ರೂ ಕೂಡ ಯಾವುದೇ ಯೂಸ್ ಆಗಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ನಮ್ಮ ಮೆಟ್ರೋಗೆ ಸಿಟಿ ಜನರು ಗುಡ್ ಬೈ. 5 ಲಕ್ಷಕ್ಕಿಳಿದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಮೆಟ್ರೋ ಏರ್ತಿದ್ದ ಸಿಟಿ ಜನ ಇದೀಗ ಮೆಟ್ರೋಗೆ ಗುಡ್ ಬೈ ಹೇಳೋ ಮನಸ್ಸು ಮಾಡಿದ್ದಾರೆ. ಯಾರ್ಗುರು ಅಷ್ಟು ದುಡ್ಡು ಕೊಡ್ತಾರೆ ಅಂತ ಕೆಲವರು ಗಾಡಿಗೆ ಪೆಟ್ರೋಲ್ ಹಾಕಿಸ್ತಿದ್ರೆ, ಮಹಿಳೆಯರು ಶಕ್ತಿ ಯೋಜನೆಯತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಎಫೆಕ್ಟ್ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ 5 ಲಕ್ಷದಷ್ಟು ಕಡಿಮೆಯಾಗಿದೆ. ಪ್ರೈಸ್ ಫಿಕ್ಸೇಷನ್ ಯಾವ ಆಧಾರದ ಮೇಲೆ ಇರಬೇಕು ಅಂದ್ರೆ, ಒಬ್ಬ ಕನಿಷ್ಠ ಕಾರ್ಮಿಕ, ಒಬ್ಬ ವಿದ್ಯಾರ್ಥಿ ಓಡಾಡಕ್ ಆಗ್ಬೇಕು. ಅದು ನಿಮ್ಮ ಬೇಸಿಸ್ ಆಗಬೇಕು ಫೇರ್ ಫಿಕ್ಸೇಷನ್ಗೆ. ಅದು ಬಿಟ್ಟು ಲಾಭ ನಷ್ಟ ನೋಡುವಂತದ್ದು ಇದು ಪಬ್ಲಿಕ್ ಅಂತ ನಾವು ಇದುವರೆಗೂ ಅನ್ಕೊಂಡಿದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಮೇಡಮ್. ಅವ್ರು ಮೆಟ್ರೋದವರು ಹೇಳ್ಬಿಡ್ಲಿ ಬೇಕಿದ್ರೆ, ಇಲ್ಲ ನಾವು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಅವ್ರು ಬಾಯ್ ಬಿಟ್ಟು ಹೇಳಿದ್ರೆ ಬೇಕಾದ್ರೆ ನಾವು ಇದನ್ನ ಕೇಳೋದೇ ಇಲ್ಲ. ಇನ್ನು ದರ ಏರಿಕೆ ಮೊದಲ